ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಕೊರೋನಾ ಹೆಮ್ಮಾರಿ ಮತ್ತೆ ವಕ್ಕರಿಸಿದ್ದು, ಇದನ್ನು ತಡೆಯಲು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಂಡಿದ್ದು, ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ 20 ಬೆಡ್ ಸೇರಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕೋವಿಡ್ ವಿರುದ್ಧ ಹೋರಾಡಲು ಸರ್ವಸನ್ನದ್ಧರಾಗಿ ನಿಂತಿರುವುದಾಗಿ ತಾಲೂಕಿನ ಜನತೆಗೆ ಡೋಂಟ್ ವರಿ ಅಂತ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಕೆ ಶಿವಪ್ರಸಾದ್ ತಿಳಿಸಿದ್ದಾರೆ. ಮನುಕುಲವನ್ನ ಇನ್ನಿಲ್ಲದಂತೆ ಕಾಡಿದ ಮಾರಕ ಕೊರೋನಾ ವೈರಸ್ ಮತ್ತೆ ವಕ್ಕರಿಸಿದೆ. ಲಕ್ಷಾಂತರ ಮಂದಿಯನ್ನ ಬಲಿ ಪಡೆದು ರಣಕೇಕೆ ಹಾಕಿದ್ದ ಕೋವಿಡ್-19 ಹೊಸ ರೂಪಾಂತರದೊಂದಿಗೆ ಬಂದು ಆತಂಕ ಮೂಡಿಸಿದೆ. 2019ರಲ್ಲಿ ಕೊರೋನಾ ಮೊದಲ ಬಾರಿಗೆ ಕಾಣಿಸಿಕೊಂಡಾಗ ಇಡೀ ಜಗತ್ತು ಸ್ತಬ್ಧಗೊಂಡಿತ್ತು. ಒಬ್ಬರಿಂದ ಮತ್ತೊಬ್ಬರಿಗೆ ಬಹುಬೇಗ ಹರಡಿ ಕಾಡುವ ವೈರಸ್ ನಿಯಂತ್ರಣಕ್ಕೆ ಇನ್ನಿಲ್ಲದ ಕಸರತ್ತು ಕೂಡ ನಡೆದಿತ್ತು. ಎಲ್ಲ ದೇಶಗಳು ಗಡಿ ಬಂದ್ ಮಾಡಿಕೊಂಡ್ರೆ ಜನರು ಮನೆಯೊಳಗಿದ್ದು ಬಾಗಿಲು ಹಾಕಿಕೊಳ್ಳುವಂತಾಗಿತ್ತು. ಅಪಾರ ಸಾವು ನೋವು, ಆರ್ಥಿಕ ಬಿಕ್ಕಟ್ಟು ದೇಶಗಳನ್ನ ಕಾಡಿದ್ವು. ಕೊನೆಗೆ ಮಾರಕ ವೈರಸ್ ನಿಯಂತ್ರಣಕ್ಕೆ ಲಸಿಕೆಗಳು ನೆರವಾದವು. ದುಸ್ವಪ್ನದಂತೆ ಕಾಡಿದ ಕೊರೋನಾ ಹೋಯ್ತಪ್ಪ ಅಂತ ನಿಟ್ಟುಸಿರು ಬಿಡುವಾಗಲೇ ಮತ್ತೊಂದು ರೂಪದಲ್ಲಿ ಎದುರಾಗಿ ಭೀತಿ ಹುಟ್ಟಿಸಿದೆ. ದೇಶಾದ್ಯಂತ ಈಗ ಕೊರೋನಾ ಸೋಂಕಿನ ಪ್ರಕರಣಗಳು ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇದರಿಂದ ಜನರಲ್ಲಿ ಮತ್ತೆ ಆತಂಕ ಶುರುವಾಗಿದೆ. 3-4 ವರ್ಷಗಳ ಹಿಂದೆ ಬಂದಿದ್ದ ಕೊರೋನಾ ಅಲೆ ಮತ್ತೆ ಒಕ್ಕರಿಸುತ್ತಾ ಅಂತ ಜನರು ಭಯಗೊಂಡಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಸರ್ಕಾರದಿಂದ ಸಭೆ ನಡೀತಲೇ ಇದೆ. ಈ ನಿಟ್ಟಿನಲ್ಲಿ ಜನರು ಗೊಂದಲ ಮತ್ತು ಆತಂಕಕ್ಕೆ ಒಳಗಾಗಿದ್ದು, ಹಲವೆಡೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ. ಅದೇ ರೀತಿ ನಂಜನಗೂಡು ತಾಲೂಕಿನಲ್ಲೂ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಈ ರೀತಿ ಲಕ್ಷಣ ಮತ್ತು ಸೋಂಕುಗಳು ಯಾವುದೂ ಪತ್ತೆಯಾಗಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವಾಗಿ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 20 ಬೆಡ್, ಆಕ್ಸಿಜನ್, ಸ್ಲಾಬ್ ಟೆಸ್ಟಿಂಗ್ ಸೇರಿ ಕೆಲವು ಮುಂಜಾಗ್ರತಾ ಕ್ರಮಕ್ಕೆ ಆಸ್ಪತ್ರೆ ಸರ್ವ ಸನ್ನದ್ಧವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಕೆ ಶಿವಪ್ರಸಾದ್, ಕೊರೋನಾ ರೀತಿ ಯಾವುದೇ ಲಕ್ಷಣಗಳು ಈವರೆಗೂ ಇಲ್ಲಿ ಯಾವ ಕೇಸ್ ಕೂಡ ಬಂದಿಲ್ಲ. ಜನರು ಭಯ ಮತ್ತು ಆತಂಕಕ್ಕೆ ಒಳಗಾಗೋದು ಬೇಡ. ಆ ರೀತಿಯ ಲಕ್ಷಣಗಳು ಬಂದರೆ ಪರೀಕ್ಷೆ ಮಾಡಿಸಿಕೊಳ್ಳುವಂತೆ ತಿಳಿಸಿ ಆಸ್ಪತ್ರೆಯಲ್ಲಿ ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ತಿಳಿಸಿದ್ರು. ನಾನು ಡಾಕ್ಟರ್ ಟಿ ಶಿವಪ್ರಸಾದ್ ಅಂತೇಳಿ ಆಡಳಿತ ವೈದ್ಯಾಧಿಕಾರಿ ಸಾರ್ವಜನಿಕ ಆಸ್ಪತ್ರೆ ನಂಜನಗೂಡು ಇಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ನನಗೆ 20, 21, 22 ಈ ವರ್ಷಗಳಲ್ಲಿ ನನಗೆ ಕೋವಿಡ್-19 ಬಗ್ಗೆ ಭಾಳಷ್ಟು ಅನುಭವಗಳಾಗಿದ್ದಾವೆ. ಸೊ ಜನಸಾಮಾನ್ಯರು ಎಲ್ಲರೂ ಕೂಡ ಎಲ್ಲ ವಿವಿಧ ಇಲಾಖೆಗಳು ಕೂಡ ಸೇರಿ ಕೆಲಸವನ್ನು ಮಾಡಿದ್ದೀವಿ. ಜನಗಳಿಗೂ ಕೂಡ ಇದರ ಬಗ್ಗೆ ಅರಿವಿದೆ ಕೋವಿಡ್-19 ಬಗ್ಗೆ. ಸೊ ಈಗ ಕೋವಿಡ್ ಪ್ರಕರಣಗಳು ಇನ್ನೊಂದು ಪ್ರಕರಣಗಳು ವರದಿ ಆಗ್ತಾ ಇದ್ದಾರೆ. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ನಂಜನಗೂಡು ತಾಲೂಕಲ್ಲಿ ಯಾವುದೇ ಪ್ರಕರಣಗಳು ಕೂಡ ವರದಿಯಾಗಿಲ್ಲ. ಸೊ ಇದ್ರ ಬಗ್ಗೆ ಜನಸಾಮಾನ್ಯರು ಆತಂಕ ಪಡುವಂಥದ್ದಿಲ್ಲ, ಭಯ ಪಡುವಂಥದ್ದಿಲ್ಲ. ಇದರ ಬಗ್ಗೆ ಎಚ್ಚರ ವಹಿಸಬೇಕಷ್ಟೇ. ಸೊ ಅವರಿಗೆ ಸಣ್ಣ ಪುಟ್ಟ ಜ್ವರ ಇದ್ದಂಥದ್ದು ಮತ್ತು ಮೈಕೈ ನೋವು ಇರ್ತಕ್ಕಂಥದ್ದು ಮತ್ತು ರನ್ನಿಂಗ್ ನೋವ್ಸ್ ಇರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ಬಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡು ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೋಬೇಕು. ಹೀಗೆ ಇದರ ಜೊತೆಗೆ ನನಗೆ ಕೋವಿಡ್ಗೆ ಸಂಬಂಧಪಟ್ಟ ಸಿಂಪ್ಟಮ್ಸ್ಗಳೇನಾದರೂ ಇದ್ದಂಥ ಸಂದರ್ಭದಲ್ಲಿ ಆ ರೋಗಿಗಳನ್ನ ತಪಾಸಣೆಗೆ ಒಳಪಡಿಸಿ ಅವರಿಂದ ನೇಸಲ್ ಸ್ವಾಬ್ ಮತ್ತು ಓರಲ್ ಸ್ವಾಬ್ ಅಂತ ಹೇಳಿ ನಾವು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಪರೀಕ್ಷೆ ಆದ ನಂತರ ದೃಢಪಟ್ಟರೆ ಅವ್ರಿಗೇನು ಚಿಕಿತ್ಸೆಯನ್ನು ಕೊಡಬೇಕು, ಮನೆಯಲ್ಲೇ ಕೊಡಬೇಕಾ ಇಲ್ಲ ಅವ್ರನ್ನ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಬೇಕಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ವೈದ್ಯಾಧಿಕಾರಿ ತೀರ್ಮಾನ ಮಾಡಿ ಅದರ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಲಸಿಕೆಯನ್ನಾಗಲಿ ಮತ್ತು ಬೇರೆಯವರಿಗೆ ಮಾಸ್ಕನ್ನು ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದಾಗಲಿ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಾಗಲಿ ಯಾವುದೇ ನಿರ್ಬಂಧಗಳನ್ನು ವಿಧಿಸಿಲ್ಲ. ಸೊ ಅದನ್ನು ಕೂಡ ಜನರು ಜಾಗೃತ ಆಗಿರಬೇಕು. ಹೀಗಿರ್ತಕ್ಕಂಥ ರೋಗಿಗಳ ಸಂಬಂಧಿಕರ ಇಲ್ಲೆಲ್ಲ ಸಭೆ ಸಮಾರಂಭಗಳು ಇರ್ತಕ್ಕಂಥದ್ದಲ್ಲಿ ಆದಷ್ಟು ಜಾಗೃತರಾಗಿರ್ತಕ್ಕಂಥದ್ದು. ಅಂದರೆ ಇವಾಗ ಸಂಪರ್ಕಕ್ಕೆ ಬರದೇ ಇರ್ತಕ್ಕಂಥದ್ದು. ಈಗ ಯಾಕಾದರೂ ಜ್ವರ ಇದೆ ಅಂತ ಹೇಳಿದ್ರೆ ಸ್ವಲ್ಪ ದೂರ ಇರ್ತಕ್ಕಂಥದ್ದು, ಮಾಸ್ಕ್ ಹಾಕೊಳ್ತಕ್ಕಂಥದ್ದು. ಮನೆಯಲ್ಲಿ ಗರ್ಭಿಣಿಯರಿರ್ತಾರೆ, ವಯಸ್ಸಾದವರು ಇರ್ತಾರೆ, ಮಕ್ಕಳುಗಳಿರ್ತಾರೆ. ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಈ ಸೋಂಕು, ಕೆಮ್ಮು, ಜ್ವರ, ಚಳಿ ಈ ಥರ ಇರುತ್ತೆ ಅವರು ಮಾಸ್ಕನ್ನು ಹಾಕಿ ಮತ್ತು ಕೈನ ರಿಪೀಟೆಡ್ ಆಗಿ ಸೋಪ್ ಹಾಕಿ ಕೈ ತೊಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ಪರೀಕ್ಷೆ ಮಾಡಲಿಕ್ಕೆ ಇದ್ದೀವಿ. ಮತ್ತು ರೋಗಿಗಳು ಈ ಥರ ಪಾಸಿಟಿವ್ ಪೇಷಂಟ್ಸ್ ಯಾವ್ದಾದ್ರು ಬಂದರೆ ಅವನ್ನ ಅಡ್ಮಿಟ್ ಮಾಡಿ ಚಿಕಿತ್ಸೆ ಕೊಡಲಿಕ್ಕೆ ಅಂತೇಳಿ ನಾವು 20 ಹಾಸಿಗೆಗಳಿರ್ತಕ್ಕಂಥ ಕೊಠಡಿಯಿಂದ ಸುಸಜ್ಜಿತವಾದಂಥ ಕೊಠಡಿಯನ್ನು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ನಮ್ಮಲ್ಲಿ PSA ಪ್ಲಾಂಟ್ ಆಕ್ಸಿಜನ್ ಕೂಡ ಇದೆ, LMO ಪ್ಲಾಂಟ್ ಕೂಡ ಇದೆ, ನಮ್ಮಲ್ಲಿ 80 ಜಂಬೂ ಸಿಲಿಂಡರ್ಸ್ ಕೂಡ ಇದೆ. ಮತ್ತು ನಮ್ಮ ಹಾಸ್ಪಿಟಲ್ ಇರ್ತಕ್ಕಂಥ ಎಲ್ಲ ಬೆಡ್ಗಳಿಗೂ ಕೂಡ ಆಕ್ಸಿಜನ್ ಸಪ್ಲೈ ಇದೆ. ಸೊ ಬಹುಶಃ ನಾವು ಲಾಸ್ಟ್ ಟೈಮು ಏನಾಯ್ತಪ್ಪ ಅಂತ ಹೇಳಿದ್ರೆ ಆಕ್ಸಿಜನ್ ಕೊರತೆ ಭಾಳ ಅಕ್ಯೂಟ್ ಶಾರ್ಟೇಜ್ ಇದೆ. ನಂಬರ್ ಆಫ್ ಪೇಷಂಟ್ಸ್ ಜಾಸ್ತಿ ಇದ್ದರು, ಹಾಗಾಗಿ ಆಕ್ಸಿಜನ್ ಒದಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು.
ಬಟ್ ಈ ಸರಿ ಕಳೆದ ಬಾರಿ ಆಗಿರ್ತಕ್ಕಂಥ ಏನೇನು ವ್ಯತ್ಯಾಸಗಳಿದ್ರು ಅವನ್ನೆಲ್ಲವನ್ನು ಕೂಡ ಈ ಸರಿ ನಾವು ಸರಿಪಡಿಸ್ಕೊಂಡು ನಾವು ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಜಾಗೃತರಾಗಿದ್ದೇವೆ. ನಮ್ಮ ಸಿಬ್ಬಂದಿಗಳು, ನಮ್ಮ ವೇದಿಕೆಯ ತಂಡ ಎಲ್ಲರೂ ಕೂಡ ಸರ್ವಸನ್ನದ್ಧರಾಗಿದ್ದಾರೆ. ಒಟ್ಟಾರೆ ಹೋದ್ಯ ಗವಾಕ್ಷಿ ಅಂದ್ರೆ ಬಂದ್ಯ ಪಿಶಾಚಿ ಎಂಬಂತೆ ಕಿಲ್ಲರ್ ಕೊರೋನಾ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಮತ್ತು ಆತಂಕವನ್ನ ಹುಟ್ಟುಹಾಕಿದ್ದು, ಈ ಬಾರಿ ಕೊರೋನಾ ಎಂಬ ಹೆಮ್ಮಾರಿ ರಣಕೇಕೆ ಹಾಕುತ್ತಾ ಇಲ್ಲ ತೆಪ್ಪಗಾಗುತ್ತಾ ಅನ್ನೋದನ್ನ ಕಾದು ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.